ಹಾಯ್ ಸ್ನೇಹಿತರೆ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇದು ಭದ್ರಾವತಿ ಟು ಶಿವಮೊಗ್ಗ ಆಫ್ ರೋಡ್ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆ, ಬೆಲ್ ಐಕನ್ ಒತ್ತಿ, ಅಲ್ಲಿ ಪಕ್ಕದಲ್ಲಿ ಗಂಟೆ ಇರುತ್ತೆ, ಅದನ್ನು ಟನ್ ಅಂತ ಹೊಡೀರಿ. ನಾನು ಮಾಡೋ ಎಲ್ಲ ವೀಡಿಯೋಸು ನಿಮಗೆ ಡೈರೆಕ್ಟ್ ನೋಟಿಫಿಕೇಷನ್ ಬರುತ್ತೆ. ಓಕೆ ಸ್ನೇಹಿತರೆ, ನಾನು ಈ ಥರ ಎಲ್ಲ ವೀಡಿಯೋ ಯಾಕಪ್ಪ ಮಾಡ್ತಿದ್ದೀನಿ ಅಂದರೆ, ನಂದು ಒಂದು ಸ್ಟಾರ್ಟ್ ಮಾಡ್ತಿರೋ ಯೂಟ್ಯೂಬ್ ಚಾನಲ್ ಇತ್ತು ಸ್ನೇಹಿತರೆ. ಈಗ ಸ್ಟಾರ್ಟ್ ಮಾಡ್ತಿರೋದು. ಒಂದೊಳ್ಳೆ ಪ್ಲಾನೊಂದಿಗೆ ನಿಮ್ಮ ಜೊತೆ ಬರ್ತೀನಿ ಸ್ನೇಹಿತರೆ. ಸ್ವಲ್ಪ ದಿನ ಲೇಟ್ ಆಗ್ತಿದೆ. ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಎಲ್ಲಿಗೋ ಒಂದು ಪ್ಲೇಸಿಗೆ ಹೋಗಬೇಕು ಅಂತ. ಅದು ಯಾಕೋ ಡಿಲೇ ಆಗ್ತಿದೆ ಸ್ನೇಹಿತರೆ. ಸಮ್ ಪ್ರಾಬ್ಲಮ್ಸ್ಗಳಾಗಿರ್ಬೋದು, ಏನೇ ಒಂದು ಡಿಲೇ ಆಗ್ತಾನೇ ಇದೆ. ಹೋಗೋಣ ಅಂದರೆ ಬೇರೆ ಬೇರೆ ಕೆಲಸಗಳೇ ತುಂಬ ಬರ್ತಾಯಿದ್ದಾವೆ. ಸೊ ಅದೊಂದು ಪ್ಲಾನ್ನ ಜೊತೆಗೆ ನಿಮ್ಮ ಮುಂದಿಗೆ ಬರ್ತೀನಿ. ಅದು ಪ್ಲಾನ್ ಇವಾಗಲೇ ಹೇಳಲ್ಲ ಸ್ನೇಹಿತರೆ, ಎಲ್ಲಿ ಏನು ಅಂತ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ನಾನು ಎಲ್ಲಿಗೂ ಹೋದರೂ ಯೂಟ್ಯೂಬ್ ಚಾನಲಿಗೂ ಹಾಕ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ನೂ ಕೂಡ ಫಾಲೋ ಮಾಡಿ. ಅದರಲ್ಲಿ ನಾನು ಡೈಲಿ ಅಪ್ಡೇಟ್ಸ್ನ ಕೊಡ್ತಾಯಿರ್ತೀನಿ ಸ್ನೇಹಿತರೆ. ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಹಾಕಿರ್ತೀನಿ, ನೋಡಿ ಫಾಲೋ ಮಾಡಿ. ನಾನು ಡೈಲಿ ಅಪ್ಡೇಟ್ಸ್ನ ಕೊಡ್ತಾಯಿರ್ತೀನಿ. ಓಕೆ, ಮುಂದೆ ಒಂದೊಂದು ಸ್ವಲ್ಪ ದಿನ ಸ್ನೇಹಿತರೆ, ಸ್ವಲ್ಪ ದಿನ ಆಗುತ್ತೆ, ಒಂದು ಒಳ್ಳೆ ಪ್ಲ್ಯಾನೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಒಳ್ಳೆ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ನಾವು ಮತ್ತು ನಮ್ಮ ಬಾಯ್ ಸ್ನೇಹಿತರೆ. ಹೋಗಬೇಕು ಅಲ್ಲಿಗೆ ಅಂತ. ಹೋಗಬೇಕು ಅಂತಲೇ ಇಷ್ಟೆಲ್ಲ ಪ್ರಿಫರೆನ್ಸು. ಮನೆಗೆ ಬರ್ತಾ ಹೋಗ್ತಾ ಸಣ್ಣ ಪುಟ್ಟ ಹಾಗೆ ವೀಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಫಸ್ಟ್ನೇ ಲಾಗ್ ಸ್ವಲ್ಪ ಹೊರಗಡೆ ಚೆನ್ನಾಗಿರೋದನ್ನ ನೋಡೋಣ, ತೋರಿಸೋಣ ಜನಕ್ಕೆ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ನಮ್ಮ ಬಾಯ್ಸ್ ಕೂಡ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಅವ್ರ ಯೂಟ್ಯೂಬ್ ಚಾನಲ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸ್ಟಾರ್ಟಿಂಗ್ ಸ್ನೇಹಿತರೆ, ಇದು ನಾವು ಏನು ಮಾಡ್ತಿದ್ದೀವೋ 3 ಜನ ಈಗ ವ್ಲಾಗರ್ಸ್ ಮಾಡೋಣ ಅಂತ ಇದ್ದೀವಿ. ನಮ್ಮ ಫ್ರೆಂಡ್ಸ್ 3 ಜನ ಮಾಡ್ತೀವಿ ಸ್ನೇಹಿತರೆ. ಅವ್ರದ್ದು ಚಾನಲ್ನ ನಾನು ಹಾಕಿರ್ತೀನಿ, ಅವರಿಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. 3 ಹೇಗಪ್ಪ ಅಂದರೆ, ಇವ್ರು ಗೊತ್ತಾ, ಗೌತಮ್ ನಾಯ್ಡು, ಡಿಗ್ಗಿರಿ, ಶ್ರೀಹರಿ, ಸೇಮ್ ಅದೇ ಥರ ಅಂದ್ಕೊಳ್ಳಿ ಸ್ನೇಹಿತರೆ. ಕಾಮಿಡಿನೂ ಅಷ್ಟೇ ಇರುತ್ತೆ, ಮಜಾನೂ ಅಷ್ಟೇ ಇರುತ್ತೆ. ಬಟ್ ನಾವು ಇದರಿಂದ ಏನಪ್ಪ ಅಂದರೆ ಕಲಿಯೋದು ತುಂಬ ಇದೆ ಸ್ನೇಹಿತರೆ. ಏನೂ ಗೊತ್ತಿಲ್ಲ, 3 ಜನಕ್ಕೂ ಗೊತ್ತಿಲ್ಲ. ಸ್ವಲ್ಪ ಏನು ತಿಳ್ಕೊಂಡಿದ್ದೀವೋ ಅದರಲ್ಲೇ ವೀಡಿಯೋಸ್ನ ಮಾಡ್ತಾ ಇದ್ದೀವಿ. ಅವರು ಸಣ್ಣ ಪುಟ್ಟ ವೀಡಿಯೋಸ್ ಮಾಡಿ ಹಾಕಿದ್ದಾರೆ ಸ್ನೇಹಿತರೆ. ನಾವು ಮುಂಚೆ ಎಲ್ಲ ಸುಮಾರು ಟ್ರಿಪ್ ಮಾಡಿದ್ವಿ. ಮಹಾರಾಷ್ಟ್ರ ಈ ಕಡೆ ಯಾಣ, ಎಲ್ಲೆಲ್ಲಿಗೋ ತುಂಬ ಉಡುಪಿ ಸೈಡೆಲ್ಲ ಹೋಗಿದ್ವಿ. ಉಡುಪಿ ಸೈಡು, ಆಮೇಲೆ ಮುರುಡೇಶ್ವರ ಎಲ್ಲ ತಿರುಗಿದ್ವಿ. ಅವೆಲ್ಲ ಚೆನ್ನಾಗಿತ್ತು ಸ್ನೇಹಿತರೆ. ಮಾನ್ಸೂನ್ ರೈಡಲ್ಲಿ ಹೋಗಿರೋದು, ಮಾನ್ಸೂನ್ ಟೈಮು ರೈಡ್ ಮಾಡಿರೋದು. ಸೀನ್ಸ್ ಎಲ್ಲ ಚೆನ್ನಾಗಿತ್ತು. ಬಟ್ ನಾನು ಯಾವುದೇ ಥರದ ವೀಡಿಯೋಸ್ ಏನೂ ಮಾಡಿರಲಿಲ್ಲ. ವೀಡಿಯೋಸ್ ಯಾವ ಥರದ್ದು ಹಾಕಿರಲಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಇವಾಗ ಏನು ಅನ್ನಿಸ್ತಿದೆ ಅಂದರೆ, ಏನು ಗುರು, ನಾವು ಅಷ್ಟೆಲ್ಲ ಸುತ್ತಾಡ್ಬಿಟ್ಟಿದ್ವಿ, ಒಂದು ವೀಡಿಯೋ ಈ ಥರ ಮಾಡಿದ್ದಿದ್ರೆ ಏನೋ ಒಂದು ಮೆಮೊರೀಸ್ ಇರೋದು. ಹಾಗೆ ತುಂಬ ಥರ ಏನೇನೋ ಅಂದ್ಕೊಂಡ್ವಿ ಸ್ನೇಹಿತರೆ. ಬಟ್ ಏನು ಮಾಡ್ತೀರಾ, ಅವಾಗ ನಮಗೆ ಆ ಮೈಂಡ್ ಸೆಟ್ ಇರಲಿಲ್ಲ. ಏನು ಗುರು, ಅದೆಲ್ಲ ಯಾರು ಮಾಡ್ತಾರೆ, ಎಡಿಟ್ ಮಾಡೋದು ತುಂಬ ಇರುತ್ತೆ, ಬೇಡ ಅದು ಅಂತ ಬಿಟ್ಬಿಟ್ಟಿದ್ವಿ. ಏನಿಗೆ ಬೇಕು ಅದೆಲ್ಲ ಅಂತ. ಆಮೇಲೆ ಇವಾಗ ಅದೇ ನಮ್ಮ ಗೌತಮ್ ನಾಯ್ಡು, ಡಿಗ್ಗಿರಿ, ಆಮೇಲೆ ಶ್ರೀಹರಿ ಅವರಿಗೆಲ್ಲ ನೋಡಿದ ಮೇಲೆ ಇಲ್ಲ ಸ್ನೇಹಿತರೆ, ಅವರು ಒಂಥರ ಮಜಾ ಇದೆ ಅದರಲ್ಲಿ. ಆ ಥರ ರೈಡ್ ಮಾಡ್ತಾರೆ, ಅದರಲ್ಲೂ ಒಂಥರ ಮಜಾ ಇದೆ. ಅವರು ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾರೆ ಸ್ನೇಹಿತರೆ. ಕಾಮಿಡಿ ಆಗಲಿ ಎಲ್ಲ ಥರ ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ಇಷ್ಟ ಅವರು ವ್ಲಾಗ್ಗಳು. ನೋಡಿ ನೀವು, ಅವ್ರನ್ನ ನಾನು ಇಲ್ಲಿ ಹಾಕಿರ್ತೀನಿ, ಅವ್ರನ್ನ ಕೂಡ ಅವ್ರ ಅಕೌಂಟ್ನೂ ನೋಡಿ, ಅವ್ರನ್ನೂ ಫಾಲೋ ಮಾಡ್ತಿದ್ರೆ ಒಳ್ಳೆಯದು, ತುಂಬ ಒಳ್ಳೆಯ ಸ್ನೇಹಿತರೆ. ಅವರು ನಿಮಗೆ ಗೊತ್ತಿದ್ರೆ ತುಂಬ ಒಳ್ಳೆಯದು, ಚೆನ್ನಾಗಿರುತ್ತೆ. ಓಕೆನಾ, ನಾವು ಹೋದಾಗ ಅದೇ ಮಿಸ್ ಮಾಡ್ಕೊಂಡ್ವಿ. ಏನು ಗುರು, ಅವಾಗ ಹೋಗಿದ್ದು ಹಿಂಗೆ ಇದೇ ಥರ ವೀಡಿಯೋ ಮಾಡಿ ಹಾಕಿದರೆ ಸಾಕಿತ್ತಲ್ಲ, ಹಿಂಗೆ ಅಂತ ತುಂಬ ಅನಿಸುತ್ತೋ. ಏನು ಮಾಡೋದು, ಬಟ್ ಅದೆಲ್ಲ ಅವಾಗ ಗೊತ್ತಿರಲಿಲ್ಲ, ಮಾಡಿಲ್ಲ. ಈಗ ಅಂತೂ ಸ್ನೇಹಿತರೆ, ನಿಮ್ಮೊಂದಿಗೆ ಒಂದು ಒಳ್ಳೆ ಪ್ಲಾನ್ ಇಟ್ಕೊಂಡೇ ಬರೋದು. ಒಳ್ಳೆಯ ಕಡೆನೇ
ಪ್ಲಾನ್ ಇಟ್ಕೊಂಡು ಬರ್ತಾ ಇದ್ದೀವಿ ನಾವು 3 ಜನನು. ಹೇಳ್ತೀವಿ ಸ್ನೇಹಿತರೆ, ನೀವು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ಡೈಲಿ ಅಪ್ಡೇಟ್ಸ್ನ ಹಾಕ್ತಾ ಇರ್ತೀವಿ ಅದರಲ್ಲಿ, ಓಕೆನಾ. ಅವ್ರ ಇನ್ಸ್ಟಾಗ್ರಾಮ್ನು ಹಾಕಿರ್ತೀನಿ ಸ್ನೇಹಿತರೆ, ಫಾಲೋ ಮಾಡಿ, ಓಕೆ. ನೋಡಿ ಟ್ರಾಫಿಕ್ ಈ ಆಫ್ ರೋಡ್ ಇಲ್ಲೇ ಫೀಲ್ ಆಗ್ತಿದೆ ಸ್ನೇಹಿತರೆ. ಹೊರಗಡೆ ಎಲ್ಲೂ ಹೋಗೋದೇ ಬೇಡ, ಎಲ್ಲ ಗುಂಡಿ ಫುಲ್ಲು ರೋಡೆಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ. ಆಫ್ ರೋಡ್ ಫೀಲ್ ಇಲ್ಲೇ ಆಗ್ತಾಯಿದೆ. ಅಯ್ಯೋ, ಯಾರಪ್ಪ ಇದು ಆಂಟಿ, ದೇವ್ರೇ ಏನು ಹೇಳಿ. ಈ ವುಮೆನ್ಗಳಿದಾರಲ್ಲ, ಅಪ್ಪ ಏನಕ್ಕೆ ಕೈಯಲ್ಲಿ ಸ್ಕೂಟಿ ಕೊಡ್ತಾರೋ ಏನೋ ಎತ್ತು, ಏನು ಹೇಳಂಗೂ ಇಲ್ಲ, ಏನೂ ಇಲ್ಲ. ಎದೆ ಮೇಲೆ ಬಂದುಬಿಡ್ತಿದ್ದ ಆಂಟಿ. ಇವಾಗ ಒಂದು ಹಾರನ್ನಿಲ್ಲ, ಏನಿಲ್ಲ ಸ್ನೇಹಿತರೆ. ಬರ್ತಿಳೋರು ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಆ ಇಂಡಿಕೇಟ್ರ್ ಎಲ್ಲಿ ಗೊತ್ತಿಲ್ಲ, ನಾನು ಅಬ್ಸರ್ವ್ ಮಾಡಿಲ್ಲ, ಹೋಗ್ತಾರೇನೋ ಅಂತ ಅಂದ್ಕೊಂಡ್ಬಿಟ್ಟೆ. ಅವ್ರು ನೋಡಿದ್ರೆ ಸಡನ್ಲಿ ಅಲ್ಲೇ ನಿಂತ್ಕೊಂಡ್ಬಿಡ್ತಾರಲ್ಲ, ಏನು ಹೇಳಿ. ಬಾಯಿಗೆ ಬಂದಿತ್ತು, ಸಡನ್ಲಿ ಬಂದಿದ್ದು ಬ್ರೇಕ್ ಹಾಕ್ಕೊಂಡು ನಿಂತ್ಕೊಂಡೇ ಬಿಟ್ಲು. ಯಪ್ಪ, ಅವ್ರಿಗೇನು ಹೇಳೋದು ಏನೋ ಬಿಡಿ. ಅದೇ ಸ್ನೇಹಿತರೆ, ನಿಮ್ಮೊಂದಿಗೆ ಒಳ್ಳೆ ಪ್ಲಾನೊಂದಿಗೆ ಬರ್ತೀವಿ. ಸ್ವಲ್ಪ ದಿನ ಡಿಲೇ ಆಗ್ತಾಯಿದೆ, ಸೊ ನೋ ಪ್ರಾಬ್ಲಮ್. ಇದೇ ಥರ ನಾವು ಕೂಡ ಕಲಿತೀವಿ, ಎಡಿಟ್ ಮಾಡ್ಕೊಳ್ಳೋದಾಗಲಿ, ಒಂದು ಮಾತಾಡೋದಾದರೂ ಆಗಲಿ, ಒಂಥರ ಬೇಕಲ್ಲ ಸ್ನೇಹಿತರೆ. ಈಗ ಯೂಟ್ಯೂಬ್ ಅಂದಮೇಲೆ ಒಂಥರ ಒಳ್ಳೆ ಕಂಟೆಂಟೇ ಕೊಡಬೇಕು, ಮಾತಾಡಬೇಕು ಕ್ಲೀನಾಗಿ. ಸೊ ಅದೊಂದು ಇಂಟೆನ್ಷನ್ ಇಟ್ಕೊಂಡು ಈ ಥರ ಸಣ್ಣ ಪುಟ್ಟ ವಿಡಿಯೋ ಮಾಡ್ತಿರೋದು, ಚೂರು ಈಸಿ ಆಗಲಿ ಅಂತ ಮಾಡ್ತೀವಿ ಸ್ನೇಹಿತರೆ. ನಿಮ್ಮೊಂದಿಗೆ ಒಂದು ಒಳ್ಳೆ ಪ್ಲಾನೊಂದಿಗೆ ಬರ್ತೀವಿ. ಸ್ವಲ್ಪ ಡಿಲೇ ಆಗುತ್ತೆ, ಒಟ್ಟಿನಲ್ಲಿ ಮಾಡ್ತೀವಿ. ಓಕೆ, ಏನು ಹೇಳಿ. ಅಯ್ಯೋ, ನಕ್ಕನ ಯಾರಿಗೂ ಥೂ ಹೊಡೆದೇ ಬಿಡ್ತಿದ್ದೆ. ಏನು ಆ ಆಂಟಿ ಮಾಡಿರೋ ತಪ್ಪಿಗೆ ಲಾರಿ ಅವನು ಅಡ್ಡ ಬಂದ್ಬಿಟ್ಟ. ಎಲ್ಲರೂ ಇಂಥವರೇ ಸಿಗೋದು ನಮಗೆ. ಏನು ಹೇಳಿ. ಅಲ್ಲೊಬ್ಳು ಆಂಟಿ ಎದೆ ಮೇಲೆ ಬಂದುಬಿಡೋಳು. ನಾನು ಸ್ವಲ್ಪ ಕಂಟ್ರೋಲ್ ಮಾಡೋದೇ ಇಲ್ಲ ಅಂದಿದ್ರೆ ಭಾಳ ಕಷ್ಟ. ನಿಧಾನಕ್ಕೆ ನೋಡ್ಕೊಂಡು ಹೊಡಿಬೇಕು. ಏನು ಆಫ್ ರೋಡ್ ಸ್ನೇಹಿತರೆ, ಇದು ಮಜಾ ಬರ್ತಿದೆ. ಒಂದು ಹಿಮಾಲಯನೋ ಎಕ್ಸ್ಪಲ್ಸೋ ಇದ್ದಿದ್ರೆ ಏನೋ ಓಡೋದಿತ್ತು. ಯಾವ ಅಂಶ ಇಲ್ಲ, ಏನೂ ಇಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಒಂದು ತಕ್ಕ ಮಟ್ಟಿಗೆ ಎಡಿಟ್ ಕೂಡ ಆಗಿದೆ. ಮಾತಾಡಿರೋದು ಹೇಗಿದೆಯೋ ಗೊತ್ತಿಲ್ಲ, ಒಂದು ತಕ್ಕ ಮಟ್ಟಿಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಅಡ್ವೈಸ್ ಮಾಡೋದಿದ್ದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.